ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು ನಮ್ಮ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದ ಚೆಕ್ಔಟ್ ಇತ್ತು ಇವತ್ತು 9 o'clock ಒಳಗಡೆ. ಎದ್ದೇಳೋದು ಲೇಟ್ ಆಗ್ಬೋದು, ನೈಟ್ ಲೇಟಾಗಿ ಬಂದಿದ್ದರಿಂದ ಸೊ ಟೈಮ್ ಇಟ್ಕೊಂಡು ಮಲಗಿದ್ದೆ. ರಾಜು ಸ್ವಲ್ಪ ಬೇಜಾರಲ್ಲಿ ರಿಟರ್ನ್ ಹೊರಡ್ತಾ ಇದ್ದಾನೆ. ಅವನಿಗೆ ಇವತ್ತೊಂದು ದಿನ ಇದ್ದು ವಂಡರ್ಲಾ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ನಾನೇ ಬೇಡ, ನನಗೆ ನೀರಂದರೆ ಭಯ, ಸೊ ಯಾವುದೂ ಗೇಮ್ಸ್ ನಾನು ಆಡೋದಿಲ್ಲ, ಬೇಡ ಸುಮ್ಮನೆ ವೇಸ್ಟು, ಟೈಮು ವೇಸ್ಟು. ಆ್ಯಕ್ಚುಲಿ 2 month ಆಗಿತ್ತು ನಾವು ಮನೆ ಬಿಟ್ಟು, ಹಾಗಾಗಿ ಊರಿಗೆ ಹೋಗೋಣ ಅಂತ ರಿಟರ್ನ್ ಹೊರಟ್ವಿ. ಇನ್ನು ಆಟೋ ಕೂಡ ಬುಕ್ ಮಾಡಿದ್ದೆ. ನಾವು ಕೆಳಗಡೆ ಬರೋಷ್ಟರಲ್ಲಿ ಆಟೋದವರು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ನಾವು ರೂಮ್ ಎಲ್ಲ ಚೆಕ್ಔಟ್ ಮಾಡಿ ಕೀ ಎಲ್ಲ ಅವ್ರಿಗೆ ಕೊಟ್ಟು ಇನ್ನು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಸ್ಲೀಪರ್ ಬಸ್ ಕೇಳಿದ್ವಿ, ನೈಟ್ ಇದೆ ಅಂತ ಹೇಳಿದರು. ಇನ್ನು ನೈಟ್ವರೆಗೂ ಟೈಮ್, ರೂಮ್ ಬೇರೆ ಚೆಕ್ಔಟ್ ಮಾಡ್ಕೊಂಡಿದ್ವಿ. ಇನ್ನು ಎಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಲಗೇಜ್ ಬೇರೆ ತುಂಬ ಇತ್ತು ಅಂತೇಳ್ಬಿಟ್ಟು ರಿಟರ್ನ್ ಹೊರಟ್ವಿ. ಟ್ರೈನ್ ಕೂಡ ಸ್ಲೀಪರ್ ಬುಕ್ ಆಗಲಿಲ್ಲ. ಸೊ ಇವತ್ತು ಬೇರೆ ಮಂಡೇ ಆಗಿರೋದ್ರಿಂದ ಎಲ್ಲಿ ಟ್ರೈನ್ ಸಿಕ್ಕಾಪಟ್ಟೆ ರಶ್ ಇರುತ್ತೋ, ಸೀಟ್ ಸಿಗುತ್ತೋ ಇಲ್ವೋ ಅಂತಲೇ ಅಂದ್ಕೊಂಡಿದ್ವಿ. ಇನ್ನು ಹೋಟೆಲ್ಗೆ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಸ್ವಲ್ಪ ಕ್ಯಾಶ್ ಬೇಕಾಗಿತ್ತು ಅಂತೇಳಿ ರಾಜು ATMಗೆ ಹೋಗಿ ಕ್ಯಾಶ್ ಬಿಡಿಸ್ಕೊಂಬರಕ್ಕೆ ಹೋಗಿದ್ದೆ. ನಾನು ಹೊರಗಡೆ ವೇಟ್ ಮಾಡ್ತಾಯಿದ್ದೆ. ಇನ್ನು ಅಲ್ಲಿಂದ ಹೊರಟು ಟಿಕೆಟ್ ಎಲ್ಲ ತೊಗೊಂಡ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಇವತ್ತು ಮಂಡೇ ಆಗಿದ್ದರಿಂದ ಬೆಂಗಳೂರಲ್ಲಿ ವರ್ಕಿಗೆ ಹೋಗೋರೆಲ್ಲ ಸಿಕ್ಕಾಪಟ್ಟೆ ಜನ ಎಲ್ಲ ಇದ್ದರು. ಆ್ಯಕ್ಚುಲಿ ತುಮಕೂರವರೆಗೂ ಫುಲ್ಲು ರಶ್ಶು ಟ್ರೈನು ಇರುತ್ತೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಟ್ರೈನು ಇಷ್ಟೊಂದು ಜನ. ಆ್ಯಕ್ಚುಲಿ ಇದು ಪ್ಲ್ಯಾಟ್ಫಾರ್ಮ್ ಬಂದು ನಮಗೆ 10 ಕೊಟ್ಟಿದ್ದರು. ಲಗೇಜೆಲ್ಲ ಇಟ್ಕೊಂಡು ಮೇಲೆ ಬಂದಿದ್ವಿ. ಅವ್ರು ಹೇಳ್ತಾಯಿದ್ರು ಇಲ್ಲೊಬ್ಬರು, ಪ್ಲ್ಯಾಟ್ಫಾರ್ಮ್ ಚೇಂಜ್ ಆಗ್ಬೋದು, ಮತ್ತೆ ಕೆಳಗಡೆ ಹೋಗೋದು ಬೇಡ ಅಂಥೇಳಿ. ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಟ್ರೈನ್ ಕೂಡ ಬಂತು. ನೋಡಿ ಎಷ್ಟು ಜನ ರಶ್ ಇದೆ ಅಂದರೆ, ಮಂಡೇ ಆಗಿರೋದ್ರಿಂದ ಎಲ್ಲ ವರ್ಕಿಗೆ ಹೋಗೋರು ಟ್ರೈನ್ ಜರ್ನಿ ತುಂಬ ಇದೆ ಅನಿಸುತ್ತೆ ಮೋಸ್ಟ್ಲಿ. ಇನ್ನು ನಾವು ಸೀಟ್ ಸಿಗುತ್ತೋ ಇಲ್ಲ ಅನ್ನೋ ಕನ್ಫ್ಯೂಷನಲ್ಲಿದ್ವಿ. ಬಟ್ ನಮ್ಮ ಸೀಟು ಫುಲ್ಲು ಫ್ರೀ ಆಗಿತ್ತು. ಇನ್ನು ಹೋಗ್ತಾ ಹೋಗ್ತಾ ನೆಕ್ಸ್ಟು ಯಶವಂತಪುರ್ಗೆ ಫುಲ್ಲು ರಶ್ ಆಗಿಬಿಡ್ತು. ರಾಜು ಕೂಡ ಮೇಲೋಗಿ ಮಲಗ್ತೀನಿ, ಜನ ಬಂದರೆ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಇವಾಗ ಜಸ್ಟ್ ಬೆಂಗಳೂರು ಮೆಜೆಸ್ಟಿಕ್ ಬಿಡ್ತು. ಇನ್ನು ನೋಡಿದ್ರೆ ನಾವು ಫ್ರೀಯಾಗಿರ್ತೀವಿ, ಆರಾಮಾಗಿ ಹೋಗ್ಬೋದು ಅಂದ್ಕೊಂಡ್ವಿ. ಅಷ್ಟರಲ್ಲಿ ಇಷ್ಟೊಂದು ಜನ ಬಂದು ಟ್ರೈನ್ ಕೂಡ ಫುಲ್ ರಶ್ ಆಯಿತು. ಅದಕ್ಕೆ ರಾಜು ಮೇಲೆ ಮಲ್ಕೊಂಡ, ನಾನು ಕೂತ್ಕೊಂಡೇ ಇದ್ದೆ. ಒಂದು 4 hours ಜರ್ನಿನೇ ಆಯಿತು. ಅಲ್ಲಿವರೆಗೂ ಕೂತ್ಕೊಂಡೇ ಬಂದೆ. ಸೊ ಫುಲ್ಲು ಟಯರ್ಡ್ ಆಗಿಬಿಡ್ತು. ಇನ್ನು ಬೆಳಗ್ಗೆ ಟಿಫನ್ ಮಾಡಿದ್ರಿಂದ ಹಸುವಾಗಿತ್ತು ಅಂತೇಳಿ ರಾಜು ಮಂಡಕ್ಕಿ ತಗೊಂಡ. ಇನ್ನು ದಾವಣಗೆರೆ 3 ಗಂಟೆಗೆ ನಾವು ರೀಚ್ ಆಗಬೇಕಾಗಿತ್ತು. ಆಲ್ರೆಡಿ 1 hour ಲೇಟ್ ಆಗಿಬಿಡ್ತು ಟ್ರೈನು. ಇನ್ನು 4:30ಗೆ ನಾವು ದಾವಣಗೆರೆ ರೀಚ್ ಆದ್ವಿ. ಆಟೋ ಕೂಡ ಬುಕ್ ಮಾಡಿದ್ವಿ. ಬರೋಷ್ಟರಲ್ಲಿ ಅವರು ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಲಗೇಜ್ ಎಲ್ಲ ತೊಗೊಂಡು ಊರಿಗೆ ಮನೆಗೆ ಹೊರಟ್ವಿ. ಇನ್ನು ಮನೆ ಕೂಡ ರೀಚ್ ಆದ್ವಿ. ಆಲ್ರೆಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಪ್ರೋಗ್ರಾಮ್ ಮುಗಿಸ್ಕೊಂಡು ಬೆಂಗಳೂರು ಹೋಗಿ ಅಲ್ಲಿಂದ ರಿಟರ್ನ್ ಮನೆಗೆ ಬಂದು, ಇನ್ನು ಮನೆಗೆ ಬಂದ ತಕ್ಷಣ ಒಂದು ನೆಮ್ಮದಿ ಫೀಲ್ ಆಯಿತು. ನಾವು ಎಲ್ಲಿಗೆ ಹೋದ್ರೂ, ಎಲ್ಲೇ ಸುತ್ತಾಡ್ಕೊಂಡು ಬಂದ್ರೂ ಮನೆ ಅಂತ ಬಂದರೆ ನನಗೆ ತುಂಬಾ ಸೆಂಟಿಮೆಂಟು. ಸ್ವಲ್ಪ ಎಲ್ಲ ಧೂಳಾಗಿತ್ತು ಮನೆ. ನೋಡಿ, ನಾನು ಬರೋಷ್ಟರಲ್ಲಿ ಪಾರ್ಸಲ್ ಕೂಡ ಎಲ್ಲ ಬಂದಿತ್ತು. ಇನ್ನು ಇವತ್ತು ಒಂದಿನ ರೆಸ್ಟ್ ಮಾಡೋಣ, ನೆಕ್ಸ್ಟ್ ಡೇಯಿಂದ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಮನಸ್ಸು ಒಪ್ಪಲೇ ಇಲ್ಲ. ಬಂದ ತಕ್ಷಣವೇ ಲಗೇಜೆಲ್ಲ ಇಟ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಟೀ ಮಾಡ್ಕೊಂಡು ಕುಡಿದು ಫ್ರೆಶ್ ಅಪ್ ಆದ್ವಿ. ಅಷ್ಟರಲ್ಲೇ ನಾನು ಮನೆಗೆ ಬರೋಷ್ಟರಲ್ಲಿ ಪಾರ್ಸೆಲೆಲ್ಲ ಇಟ್ಬಿಟ್ಟು ಹೋಗಿದ್ರು. ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನನ್ನ ಮನೆ ಅಡ್ರೆಸ್ ಕೂಡ ಎಲ್ಲ ಗೊತ್ತು. ನಾನು ಇದ್ರೂ ಇಲ್ಲಿದ್ರೂ ಪಾರ್ಸೆಲ್ ಎಲ್ಲ ಇಟ್ಟು ಹೋಗಿರ್ತಾರೆ. ಅದನ್ನು ಕೂಡ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿಕೊಂಡೆ. ಇನ್ನು ಈ ಸೋಫಾ ತೊಗೊಂಡು 5 ವರ್ಷ ಆದ್ರೂ ಈ ಕವರ್ನ ನಾನು ರಿಮೂವ್ ಮಾಡಿರಲಿಲ್ಲ, ಕೊಳೆ ಆಗುತ್ತೆ ಅಂತ. ಯಾವಾಗಲೂ ನಾನು ಡಬಲ್ ಕವರ್ನೇ ಹಾಕಿರ್ತೀನಿ. ಈ ಕವರ್ ಮೇಲೆ ಇನ್ನೊಂದು ಜಿಪ್ ಲಾಕ್ ಬರುತ್ತಲ್ಲ, ಆ ಥರ ಕವರ್ ಹಾಕಿಬಿಟ್ಟು ಅದರ ಮೇಲ್ಗಡೆ ಸ್ವಲ್ಪ ಇನ್ನೊಂದು ಥರ ಕವರ್ ಹಾಕಿರ್ತೀನಿ. ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ. ಬಟ್ ಇವಾಗ ಯಾಕೋ ಇದು ತುಂಬ ಕೊಳೆ ಆಗಿತ್ತು ಕವರ್ಗಳು. ಆ್ಯಕ್ಚುಲಿ 5 ವರ್ಷ ಆಗಿತ್ತಲ್ವ, ಇವತ್ತು ಯಾಕೋ ರಿಮೂವ್ ಮಾಡಬೇಕು ಅನ್ನಿಸ್ತು. ಎಲ್ಲ ಕವರ್ನ ತೆಗೆದು ಸೋಫಾ ಎಲ್ಲ ನೀಟಾಗಿ ವೈಪ್ ಮಾಡಿಕೊಂಡು ಸ್ಪ್ರೇ ಎಲ್ಲ ಹಾಕಿ ವೈಪ್ ಮಾಡಿದೆ. ಇನ್ನು ಸೋಫಾ ಇದೆಲ್ಲ ಹಾಕಿದೆ, ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇತ್ತು. ಬಟ್ ಫೀಲ್ ಆಯಿತು, ಇಷ್ಟು ವರ್ಷ ಆದರೂ ಕವರ್ನ ರಿಮೂವ್ ಮಾಡಿರಲಿಲ್ಲ. ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ಸೇಫ್ಟಿ ಪರ್ಪಸ್ಗೋಸ್ಕರ ಹಾಗೆ ಬಿಟ್ಟಿದ್ದೆ. ಕೊಳೆ ಆಗಿದ್ದರಿಂದ ಎಲ್ಲ ತೆಗೆದೆ. ಇನ್ನು ಪಾತ್ರೆ ಎಲ್ಲ ಇಳಿಸ್ಕೊಂಡು ಕಟ್ಟೆಗಳಿಗೆಲ್ಲ ನೀರು ಹಾಕಿಬಿಟ್ಟು ಸ್ಪ್ರೇ ಮಾಡಿ ಬಿಟ್ಟಿದ್ದೆ ನೆನೆಯೋಕ್ಕೆ. ನೋಡಿ, ಇಷ್ಟೊಂದು ನನಗಿದೆಲ್ಲ ಯಾವಾಗ ಮಾಡೋ ತನಕ ಎಲ್ಲ ಮಾಡಿಬಿಟ್ಟು ಇವಾಗ ಯಾವಾಗ ಕ್ಲೀನ್ ಆಗುತ್ತೋ ಅಂತಲೇ ಅನ್ನಿಸ್ತಾ ಇತ್ತು. ಒಂದು 5 o'clock ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಬಂದು
12 ಗಂಟೆಗೆ ಎಲ್ಲ ಕೆಲಸ ಮುಗೀತು. ಬೆಂಗಳೂರಿಗೆ ಹೋದಾಗ ಕೇಕ್ ಸೆಲೆಕ್ಟ್ ಮಾಡು ಅಂದರು. ನನ್ನ ಬರ್ಡೇ ಆಗಿದ್ದರಿಂದ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬೇಡ ಅಂತೇಳಿ ಮನೆಗೆ ಬಂದಮೇಲೆ ಸುಮ್ಮನೆ ರೇಗಿಸ್ತಾ ಇದ್ದೆ, ಬರ್ಡೇ ಕೇಕೆ ಕೊಡಿಸ್ಲಿಲ್ಲ ಅಂತ. ಅದಕ್ಕೆ ಹೋಗಿ ರಾಜು ಕೇಕ್ ತೊಗೊಂಡು ಬಂದುಬಿಟ್ಟ ಸರ್ಪ್ರೈಸಾಗಿ. ಇನ್ನು ಅದನ್ನು ಕಟ್ ಮಾಡಿ ಸಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇನ್ನು ಮತ್ತೆ ಕಂಟಿನ್ಯೂ ಮಾಡಿದೆ ನನ್ನ ಕೆಲಸನ. ಎಲ್ಲ ಪಾತ್ರೆ ಇಳಿಸಿ ತೊಳ್ಕೊಂಡು ಮಾಡೋಷ್ಟರಲ್ಲಿ ನೈಟ್ 12 ಗಂಟೆನೇ ಆಗೋಯಿತು. ಗ್ರಾಸರೀಸ್ ಬೇರೆ ಎಲ್ಲ ಖಾಲಿಯಾಗಿತ್ತು. ಹೋಗಿ ತೊಗೊಂಡು ಬರೋಕ್ಕೆ ಹೇಳ್ತಾ ಇದ್ದೆ ರಾಜುಗೆ, ಬಟ್ ಅವನಿಗೂ ಟಯರ್ಡ್ ಆಗಿದ್ದರಿಂದ ಹೋಗೋಲ್ಲ ಅಂತೇಳಿ ಎಲ್ಲ ಇನ್ನು ಬ್ಲಿಂಕಿಟ್ನಲ್ಲಿ ಆರ್ಡರ್ ಮಾಡಿಕೊಂಡೆ. ಇನ್ನು ಎಲ್ಲ ವೈಪ್ ಮಾಡಿ ಕ್ಲೀನ್ ಮಾಡಿ ಮಾಡೋಷ್ಟರಲ್ಲಿ ನೈಟ್ 12 ಗಂಟೆನೇ ಆಗೋಯಿತು. ನೋಡಿ, ನಾನು ಇಷ್ಟು ಕಷ್ಟಪಡ್ತಾಯಿದ್ದರೆ ರಾಜು ಮ್ಯಾಚ್ ನೋಡ್ತಾ ಇದ್ದೆ. ಅದಕ್ಕೆ ನನಗೂ ಸಿಟ್ಟು ಬರ್ತಾಯಿತ್ತು. ಇನ್ನು ಅವನ ಮೇಲೆ ರೇಕು ಅಂತ ಮತ್ತು ಕೆಲಸ ಮಾಡಿದೆ. ಅವನೇ ಹೇಳ್ತಾ ಇದ್ದ, ಇವತ್ತು ರೆಸ್ಟ್ ಮಾಡೋದು ಬಿಟ್ಟು ಯಾಕೆ ಮಾಡ್ತಿದ್ದೀಯ ಅಂತ. ಇನ್ನು ಬ್ಲಿಂಕಿಟ್ನಲ್ಲಿ ಇವತ್ತು ತರಕಾರಿ ಫ್ರೆಶ್ ಇರಲಿಲ್ಲ ಅಂತೇಳ್ಬಿಟ್ಟು ಮತ್ತೆ ಜಿಯೋ ಮಾರ್ಟ್ನಲ್ಲಿ ಆರ್ಡ್ರ್ ಮಾಡಿಕೊಂಡು ಇನ್ನು ಅಡುಗೆ ಎಲ್ಲ ಮಾಡಿದೆ. ಸಿಂಪಲ್ಲಾಗಿ ರೈಸ್ ಮತ್ತು ದಾಲ್ ಮಾಡಿಕೊಂಡೆ. ಇನ್ನು ಇಬ್ಬರು ಊಟ ಮಾಡಿಕೊಂಡು ಇವಾಗ ಮತ್ತೆ ನನ್ನ ಕೆಲಸನ ಕಂಟಿನ್ಯೂ ಮಾಡಿ ಎಲ್ಲನೂ ಕ್ಲೀನ್ ಮಾಡೋಷ್ಟರಲ್ಲಿ 12 ಗಂಟೆ ಏನೋ ಆಗಿತ್ತು ಆ್ಯಕ್ಚುಲಿ ಬಂದುಬಿಟ್ಟು. ಇವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೂ ಸ್ವಲ್ಪ ಕೆಲಸ ಇನ್ನೂ ಇನ್ಕಂಪ್ಲೀಟ್ ಆಗಿತ್ತು. ಚಿಕ್ಕ ಪುಟ್ಟದೆಲ್ಲ ಕೆಲಸಗಳು ಇನ್ನೂ ಬಾಕಿ ಇತ್ತು. ಬಟ್ ಕಿಚನ್ ಒಂದು ಕ್ಲೀನ್ ಆದರೆ ಎಲ್ಲ ಕ್ಲೀನ್ ಆದಂಗೆ. ಇನ್ನಿದೆಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಸ್ತಾಗಿಬಿಡ್ತು. ಇನ್ನು ಟಿಶ್ಯೂಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ಹಾಕಿಬಿಟ್ಟು ಇಟ್ಕೊಂಡೆ. ಆಗ ಮನಸ್ಸಿಗೆ ಸಮಾಧಾನ ಆಯಿತು. ಈ ಥರ ಕಿಚನ್ನ ಕ್ಲೀನಾಗಿ ಇಟ್ಕೊಂಡ್ರೆ ನನಗೆ ನೆಮ್ಮದಿ. ಅಡುಗೆ ಮಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಫ್ರಿಜ್ ಕಂಟೈನರ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ಹೋಗಿ ಗ್ರಾಸರಿ ಹಾಗೆ ಮತ್ತು ತರಕಾರಿ ಎಲ್ಲ ತೊಗೊಂಡು ಬಂದು ಇನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ಮನೆ ಇವಾಗ ಸ್ವಲ್ಪ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನೆಲ್ಲ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು.